ಮುಕುಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಎಷ್ಟು ಕಷ್ಟ ಇದೆ ಅಂತನ್ನೋದನ್ನು ನನಗೇನಾಗಿದೆ ಅಂದರೆ, ನಾನು ನರಕಕ್ಕೆ ಹೋಗಿ ಕಷ್ಟವನ್ನು ಅನುಭವಿಸಿಕೊಂಡು ಬಂದಿದ್ದೇನೆ. ಆದರೆ ಈಗ ಹೇಳಬೇಕಂದ್ರೆ ಜ್ಞಾಪಕ ಇಲ್ಲ, ಎಲ್ಲವೂ ಮರ್ತು ಹೋಗಿದ್ದೇನೆ. ನನಗೆ ನಿನ್ನೆ ಮೊನ್ನೆ ಏನಾಯ್ತಂತೆ ಜ್ಞಾಪಕ ಇಲ್ಲ. ನಿನ್ನೆ ಹೋದ ಜನ್ಮದ ಸತ್ತು ಹೋದ ಮೇಲೆ ಏನಾಯ್ತಂತ ಹೇಗೆ ಜ್ಞಾಪಕ ಇರುತ್ತೆ? ಅದರಿಂದಾಗಿ ನರಕ ಅಂತನ್ನೋದು ನನ್ನ ಕಣ್ಣಿಗೆ ಈಗ ಪ್ರೆಸೆಂಟ್ ಈಗ ಕಣ್ಣಿಗೆ ಕಾಣಿಸದೇ ಇದ್ದರೂ ಇದ್ದದ್ದು ಸತ್ಯ. ನಾನು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನು ದೇವರು ಯಮಧರ್ಮರಾಜರು ಕೊಡುವುದು ಸತ್ಯ. ಅದಕ್ಕಾಗಿ ಆ ನರಕಕ್ಕೆ ಹೋಗಬಾರದು ಅಂತಂದರೆ ವಿಶೇಷವಾಗಿ ನಾವು ಹೇಳಿದ ಧರ್ಮಗಳ ಅನುಷ್ಠಾನವನ್ನು ಮಾಡುವುದು ಅತ್ಯಂತ ಅನಿವಾರ್ಯವಾದದ್ದು ಅಂತ ತಿಳಿದುಕೊಳ್ತಾ ಹೇಳ್ತಾರೆ. ಆ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನಾವು ಯಾವ ಧರ್ಮಗಳನ್ನು ಮಾಡದೇ ಇರಬಾರದು. ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟನ್ನಾದರೂ ಧರ್ಮದ ಆಚರಣೆಯನ್ನು ಮಾಡಲೇಬೇಕು. ಸ್ನಾನಾರ್ಥಂ ಚೈತ್ರ ಮಾಸೇಯ ಪಾದಮೇಕಂ ಚಲೇದ್ಯದಿ. ಮನೆಯಲ್ಲಿ ಸ್ನಾನವನ್ನು ಮಾಡೋಕ್ಕಿಂತಲೂ ಕೂಡ ಒಂದೇ ಒಂದು ಬಾರಿಯಾದರೂ ಕೂಡ ಅವನು ನದಿಗಳೋ ಸರೋವರವೋ ಅಥವಾ ಬಾವಿಯೋ, ಹೀಗಾಗಿ ಮನೆಯಿಂದ ಹೊರಗಡೆ 4 ಹೆಜ್ಜೆ ನಡೆದುಕೊಂಡು ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರಬೇಕಂತ. ಇವತ್ತು ಎಲ್ಲ ಕಡೆಗೆ ಇಲ್ಲ, ನೋಡೋದು ತುಂಬ ಕಷ್ಟ. ನದಿ ಸ್ನಾನವನ್ನು ಮಾಡೋದು ಅಥವಾ ಬಾವಿಯ ಸ್ನಾನವನ್ನು ಮಾಡೋದನ್ನು ತುಂಬ ಕಷ್ಟ. ಆದರೆ ಮಾಸ ಮಹಾತ್ಮೆ ನಮಗೆ ತಿಳಿಸಿಕೊಡುತ್ತೆ. ಅಂಥ ಚೈತ್ರ ಮಾಸದಲ್ಲಿ ಹೊರಗಡೆ ಸರೋವರಕ್ಕೋ ಪುಷ್ಕರಣಿಗೋ ನದಿಗಳಿಗೋ ಹೋಗಿ ಸ್ನಾನ ಮಾಡಲಿಕ್ಕೇನು, ತನ್ನ ಮನೆಯಿಂದ ಒಂದೊಂದು ಹೆಜ್ಜೆ ನಡೀತಾನಲ್ಲ, ಆ ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಫಲ ಉಂಟು. ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಫಲ ಇದೆ. ನೋಡಿ, ದೇವರು ಎಷ್ಟು ನಮಗೆ ಕರುಣೆ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ನಮಗೇನು ಬೇಕಾಗಿದೆ ಹೇಳಿ? ಏನು ಬೇಕಾಗಿದೆ? ನನಗೇನಿಲ್ಲ, ಪಕ್ಕದ ವ್ಯಕ್ತಿಗೆ ನಾನು ಸಹಾಯ ಮಾಡಿದಾಗ ಆಗ ಆ ವ್ಯಕ್ತಿ ನೋಡಿ ನನಗೆ ಇದು ಆಗಲಿ, ಅವನಿಗೆ ಪ್ರತ್ಯುಪಕಾರವನ್ನು ಮಾಡಿದರೆ ನಾನು ಮಾತಾಡಿಸ್ತಾನೆ. ಉಪಕಾರವನ್ನು ಮಾಡಿದ್ದಕ್ಕೆ ಅವನಿಗೂ ತಿರುಗಿ ಉಪಕಾರವನ್ನು ಮಾಡಿದರೆ ಮಾತನಾಡಿಸ್ತಾನೆ. ಆದರೆ ದೇವರಿಗೆ ನನ್ನಿಂದ ಏನೂ ಬೇಕಾಗಿಲ್ಲ. ಆದರೆ ನಾನು ಮಾಡಿದ ಕರ್ಮಗಳಿಗೆ ಸ್ನಾನಕ್ಕೆ ಮಾತ್ರ 100 ಪಟ್ಟು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಕೊಡ್ತಾನಂತೆ. ಇಷ್ಟೇ ಅಲ್ಲದೆ ಚೈತ್ರ ಮಾಸದಲ್ಲಿ ಸ್ನಾನಕ್ಕಾಗಿ ಹೊರಗಡೆ ಹೋಗಬೇಕು. ಯಾಕೆ ಅಂದರೆ ಅದೇ ನದಿ ಇದೇ ನದಿ ಅಂತಿಲ್ಲ. ನನ್ನ ಮನೆ ಅಕ್ಕಪಕ್ಕದಲ್ಲಿ ಯಾವ ಚಿಕ್ಕ ಬಾವಿ ಇದೆಯೋ ಸರೋವರವಿದೆಯೋ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು. ಅಲ್ಲಿ ಹೋಗಿ ಎಲ್ಲ ಸ್ನಾನವನ್ನು ಮಾಡ್ಕೊಂಡು ಬರಬೇಕು. ರಾಮಚಂದ್ರ ದೇವರು ಆಜ್ಞೆ ಮಾಡಿದ್ದಾನೆ. ಚೈತ್ರ ಮಾಸದಲ್ಲಿ ಎಲ್ಲ ನದ್ಯಭಿಮಾನಿ ದೇವತೆಗಳು, ನನ್ನ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಬಾವಿ ಇದೆ, ಅಲ್ಲಿ ಗಂಗಾದೇವಿ ಬಂದಿರ್ತಾಳೆ, ಸಿಂಧು, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಏನೇನು ನದಿಗಳಿದೆ ನೋಡಿ, ಎಲ್ಲ ನದಿಗಳ ಸನ್ನಿಧಾನ ಅಲ್ಲಿ ಬಂದಿರುತ್ತೆ. ಸ್ವಯಂ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ತ್ರೈಲೋಕ್ಯೆ ಯಾನಿ ತೀರ್ಥಾನಿ ಬ್ರಹ್ಮಾಂಡ ಅಂತರ್ಗತಾನಿ ಚ ತಾನಿ ಸರ್ವಾಣಿ ಚೈತ್ರೇಸ್ಮಿನ್ ಸಂತಿ ಬಾಹ್ಯ ಜಲಾಲ್ಪಕೆ. ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲ ನದಿಗಳು, ಮೇಲೆ ಇರುವಂತಹ ಗಂಗೆ, ಮೇಲೆ ಹರಿದು ಬರುವಂತಹ ಅಲಕನಂದೆಯಿಂದ ಆರಂಭ ಮಾಡಿಕೊಂಡು ಕೆಳಗೆ ಹೋಗಿ ಕಾವೇರಿ ತನಕನೂ ಕೂಡ ಕೆಳಗಿರುವ ಎಲ್ಲ ನದಿಗಳು, ಭಾರತದುದ್ದಕ್ಕೂ ಇರತಕ್ಕಂತಹ ನದಿಗಳು, ಇನ್ನು ಮಾನಸ ಸರೋವರ ಇತ್ಯಾದಿಯಾಗಿ ಬ್ರಹ್ಮಾಂಡದ ಆಚೆ ಬೇಕಾದಷ್ಟಿದೆ. ಆ ಎಲ್ಲ ನದಿಗಳ ಸನ್ನಿಧಾನ ನಮ್ಮ ಮನೆ ಹೊರಗಡೆ ಇರುವ ಜಲಾಶಯದಲ್ಲಿ ಇರುತ್ತಂತೆ. ಅದು ಚೈತ್ರ ಮಾಸದಲ್ಲಿ ಇರುತ್ತೆ. ಹೀಗಾಗಿ ಅಲ್ಲಾದರೂ ಕೂಡ ಹೋಗಿ ಸ್ನಾನವನ್ನು ನಾವು ಮಾಡಬೇಕು. ಹಾಗಾದರೆ 1 ತಿಂಗಳು ಪೂರ್ಣ ಇರುತ್ತಾ? ಹೌದು, ಇರುತ್ತೆ. ಎಲ್ಲಿವರೆಗೆ ಇರುತ್ತೆ ಅಂತಂದರೆ ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಸೂರ್ಯೋದಯಂ ಸಮಾರಭ್ಯ ಯಾವತ್ ಷಟ್ ಘಟಿಕಾವಧಿ, 6 ಘಟಿಕಾಗಳವರೆಗೆ ಹೆಚ್ಚು ಕಡಿಮೆ ಸೂರ್ಯೋದಯ ಆಗಿ 24 ಅರ್ಧ ಗಂಟೆ ಅಂತ ಅನ್ಕೋಬೇಕು. ಹೆಚ್ಚು ಕಡಿಮೆ ಸೂರ್ಯೋದಯ ಆದ ಮೇಲೆ ಸ್ವಲ್ಪ ಹೊತ್ತಿನ ಅಲ್ಲಿವರೆಗೆ ಎಲ್ಲ ನದಿಗಳ ಸನ್ನಿಧಾನ ನಮ್ಮ ಮನೆ ಪಕ್ಕದಲ್ಲಿರುವ ಸರೋವರವೋ ಕೆರೆಯೋ ಅಥವಾ ಬಾವಿಯೋ ಅಲ್ಲಿರುತ್ತೆ. ಹೀಗಾಗಿ ಅಲ್ಲಿ ಹೋಗಿ ನಾವು ಸ್ನಾನವನ್ನು ಮಾಡಬೇಕು. ಇದು ನಮಗೆ ಸ್ನಾನ ಅಂತ ಅನಿಸುತ್ತೆ. ಆ ಸ್ನಾನವನ್ನು ಮಾಡುವುದರಿಂದ ಏನೆಲ್ಲ ಪುಣ್ಯ ಬರುತ್ತೆ ಅಂತನ್ನೋದನ್ನು ಬಹಳ ಸುಂದರವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಸ್ವಸ್ಥಾನಂ ಯಾಂತಿ ಶೀಘ್ರಂ ತಸ್ಮಾ ಸ್ನಾನಂ ಸಮಾಚರೇತ್. ಸ್ನಾನವನ್ನು ಮಾಡಬೇಕು ಬೇಗನೆ ಹೋಗಿ ಸ್ನಾನ ಮಾಡದೇ ಇದ್ರೆ ಏನಾಗುತ್ತೆ?
ತತ್ರಾಪ್ಯ ಕುರುವತಾ ಸ್ನಾನಂ ಶಾಪಂ ದತ್ವಾ ಸುಧಾರಣಂ. ಏನೇನೂ ಇಲ್ಲ, ನಮ್ಮ ಮನೆಯ ಹೊರಗಡೆ ನಮಗೆ ಆತ್ಮೀಯನಾದ ಸ್ನೇಹಿತ ಬಂದು ನಿಂತು ನನಗಾಗಿ ಕಾಯ್ತಾ ಇದ್ದಾನೆ. ಈಗ ಬರ್ತೇನೆ ಆಗ ಬರ್ತೇನೆ ಅಂದು ಕೊನೆಗೆ ಬರದೇ ಇದ್ರೆ ಅವನೇನಂತಾನೆ, ಮುಟ್ಟಾಳ ಇವನಿಗಾಗಿ ಕಾಯ್ತಾ ಇದ್ದೇನೆ, ಬರಲೇ ಇಲ್ಲಲ್ಲೋ ಅಂತ ಬೈಕೊಂಡು ಹೋಗ್ಬಿಡ್ತಾನೆ ಅವನು ತಾನೆ. ಹಾಗೆ ಆ ನದಿ ಅಭಿಮಾನಿ ಗಂಗಾದೇವಿ, ತುಂಗಭದ್ರ ಎಲ್ಲ ನದ್ಯಭಿಮಾನಿ ದೇವತೆಗಳು ನಮ್ಮ ಮನೆ ಹೊರಗಡೆ ಇದ್ದ ಸರೋವರದಲ್ಲಿ, ಭಾಮಿಯಲ್ಲಿ, ಬೋರಿನಲ್ಲಿ ಬಂದಿರ್ತಾರವರು. ಅವರ ಬಂದು ನಿಂತಿರ್ತಾರೆ. ಅವರು ಸ್ನಾನವನ್ನು ಮಾಡದೇ ಇದ್ರೆ ನಿನಗಾಗಿ ಪುಣ್ಯ ಕೊಡಬೇಕು ಅಂತ ನಾನು ಬಂದಿದ್ದೀನಿ ಅಲ್ಲೋ ಮಹಾರಾಯ, ನೀನು ಬಂದು ಸ್ನಾನನೇ ಮಾಡಲಿಲ್ಲ, ನೀನು ಹಾಳಾಗಿ ಹೋಗು, ನೀಚ ಯೋನಿಯಲ್ಲಿ ಹುಟ್ಟು ಅಂತ ಶಪಿಸಿ ಹೋಗ್ತಾರಂತೆ. ಆದ್ದರಿಂದಾಗಿ ಆದಷ್ಟು ಪ್ರಯತ್ನಪೂರ್ವಕವಾಗಿ ಚೈತ್ರ ಮಾಸದಲ್ಲಿ ನಾವು ಹೊರಗಿರುವ ಜಲಾಶಯಕ್ಕೆ ಹೋಗಿ ಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು. ತಸ್ಮಾದ್ವಯಂ ಚೈತ್ರ ಮಾಸ ಶೇಷಶಾಯಿ ಪ್ರಿಯ ಸದಾ. ದೇವರ ಪ್ರೀತಿಗಾಗಿ, ದೇವರ ಅನುಗ್ರಹಕ್ಕಾಗಿ, ದೇವರು ನಮ್ಮನ್ನು ವಿಶೇಷವಾಗಿ ದಯ ತೋರಿಸಬೇಕು ಅಂತನ್ನೋದಕ್ಕಾಗಿ ಚೈತ್ರ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತನ್ನೋ ಮಾತನ್ನು ಹೇಳಿ, ಈ ವಿಷಯದಲ್ಲಿ ಅಂದರೆ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಮತ್ತು ಚೈತ್ರ ಮಾಸದಲ್ಲಿ ಮತ್ತೇನೇನೇನು ಧರ್ಮಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಅಂತನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಬಹಳ ಸುಂದರವಾಗಿ. ಈ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಮಾಡಬೇಕಾದ ದಾನಗಳು ಏನು, ದಾನ ಕೊಡುವುದರಿಂದ ಬರುವ ಫಲವೇನು, ಮತ್ತು ಅಷ್ಟೇ ಅಲ್ಲದೇನೆ ಇನ್ನೂ ವಿಶೇಷವಾಗಿ ನಮಗೆ ಪ್ರಶ್ನೆ ಮಾಡ್ತಾರೆ, ಮಹಾಫಲಪ್ರದವಾದ ಚೈತ್ರ ಸ್ನಾನವನ್ನು ಯಾವ ತೀರ್ಥದಲ್ಲಿ ಮಾಡಬೇಕು. ಈಗೆಲ್ಲ ಇಷ್ಟೊತ್ತಿನವರೆಗೆ ಏನು ಹೇಳಿದ್ರು, ನಿಮಗೆಲ್ಲೆಲ್ಲೂ ಹೋಗ್ಲಿಕ್ಕಾಗಲಿ ಅಂದರೆ ಪರವಾಗಿಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಇರುವ ಯಾವುದಾದ್ರೂ ಒಂದು ಕೆರೆ, ಬಾವಿ, ಅಲ್ಲಿ ಸರೋವರಕ್ಕೆ ಹೋಗಿ ಮಾಡಿ ಅಂತ ಪುರಾಣ ಹೇಳಿತು. ಇದಾದ ಮೇಲೆ ಆದರೂ ಹೇಳ್ತೇವಲ್ಲ, ಅಂಗಡಿಗೆ ಹೋಗಿರ್ತೀವಿ ನಾವು, ಅಂಗಡಿಗೆ ಹೋಗಿ ಒಳ್ಳೆ ಬಟ್ಟೆ ತೋರಿಸಿ ಅಂತ ಹೇಳ್ತಾರೆ, 4-6 ಪೀಸ್ಗಳನ್ನು ತೆಗೆದು ಹಾಕ್ತಾರೆ, ಎಲ್ಲವನ್ನೂ ಬಿಟ್ಟು ತೋರಿಸಿ, ಅಲ್ಲ ಇದಕ್ಕಿಂತ ಚೆನ್ನಾಗಿರೋದು ಯಾವುದಿದೆ ಅದನ್ನು ತೋರಿಸಿ ಅಂತ ಕೇಳ್ತೇವಲ್ಲ. ಆಗ ಎಲ್ಲೋ ಮೇಲಿಂದ ಎತ್ತಿಟ್ಟಿದ್ದನ್ನು ತೆಗೆದು ತೋರಿಸ್ತಾನೆ. ಹಾಗೆ ಚೈತ್ರ ಮಾಸದಲ್ಲಿ ಏನು ಮಾಡಬೇಕಂದ್ರೆ, ನಿನಗೆಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಈ ನಮ್ಮ ಮನೆ ಹೊರಗಡೆ ಇರುವ ಸರೋವರಗಳೆಲ್ಲಾದರೂ ಹೋಗಿ ನಾನು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಆಗ ಕೇಳ್ತಾರೆ, ಹಾಗಾದರೆ ಚೈತ್ರ ಮಾಸದಲ್ಲಿ ವಿಶೇಷ ಫಲವನ್ನು, ಇದನ್ನು ಮಾಡಿದರೆ ತುಂಬ ಪುಣ್ಯ ಬರುತ್ತೆ ಅಂತನ್ನುವಂತಹ ಏನು ಒಂದು ನದಿ ಸರೋವರಗಳೇನಿದೆ ಅಥವಾ ಯಾವ ನದಿ ಇದೆ ಅದನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಋಷಿಗಳು. ಆಗ ಪ್ರಶ್ನೆಯನ್ನು ಮಾಡಿದಾಗ ಸೂತಾಚಾರ್ಯರು ಹೇಳ್ತಾರೆ, ಈ ವಿಷಯದಲ್ಲಿ ನಿಮಗೊಂದು ಕಥೆ ಹೇಳ್ತೇನೆ, ನಾನು ಒಂದು ಕಥೆ ಹೇಳ್ತೇನೆ, ಚೆನ್ನಾಗಿದೆ ಕೇಳಿ ಅಂತ ಮಾತನ್ನು ತಿಳಿಸಿಕೊಡ್ತಾರೆ. ಬಹಳ ಸುಂದರವಾಗಿರುವಂಥದ್ದು. ಹಿಂದೆ ಸೌರಾಷ್ಟ್ರ ವಿಷಯೇ ಕಶ್ಚಿತ್ ರಾಜ ಪರಮಧಾರ್ಮಿಕ ಪುಣ್ಯಕೀರ್ತಿರಿತಿ ಖ್ಯಾತಃ ಸರ್ವಶಾಸ್ತ್ರಾರ್ಥ ಹೃದ್ಗಯಿ. ಹಿಂದೆ ಒಂದು ಸೌರಾಷ್ಟ್ರ ದೇಶ ಅಂಥೇಳಿ ಅತ್ಯಂತ ಉತ್ತಮವಾಗಿರುವಂತಹ ದೊಡ್ಡ ದೇಶ, ಅದರಲ್ಲಿ ಒಬ್ಬ ರಾಜನಾಗಿದ್ದಾನೆ. ಅವನ ಹೆಸರೇನು? ಪುಣ್ಯಕೀರ್ತಿ ಅಂತ ಆ ರಾಜನ ಹೆಸರು. ಈಗೆಲ್ಲ ಇಂಥ ಹೆಸರೇ ಸಿಗೋದಿಲ್ಲ. ಆಗಿನ ಕಾಲಕ್ಕೆ ಹೆಸರು ಕೇಳಲಿಕ್ಕೂ ಚಂದ, ಕರೀಲಿಕ್ಕೂ ಚೆನ್ನ, ಅದನ್ನು ಕೇಳಿದರೆ ಮುದ್ದಾಗಿ ಕೇಳಲಿಕ್ಕೂ ನಮಗೆ ಸಂತೋಷ ಆಗ್ತಾಯಿತ್ತು. ಈಗೆಲ್ಲ ಏನೇನೋ ಸೋನಿ ಕೋನಿ ಅಂತ ಏನೇನೋ ಹೆಸರನ್ನು ಇಡ್ತೇವೆ, ಅದನ್ನು ಕರೀಲಿಕ್ಕೂ ಬೇಜಾರು, ಅದನ್ನು ಕರೆದ್ರೆ ನಮಗೆ ನೋಡ್ಲಿಕ್ಕೆ ಕೇಳಿಸ್ಕೊಳ್ಳಿಕ್ಕೂ ಏನಂತ ಕರೆದಿ ಗೊತ್ತಾಗಲಿಲ್ಲ ಅಂತೆ ಮತ್ತೆ ಕಿವಿಗೊಟ್ಟು ಇನ್ನೊಂದು ಸರ್ತಿ ಕೇಳೋ ಪ್ರಸಂಗ. ಆದ್ದರಿಂದಾಗಿ ಕಥೆಯನ್ನು ಮಕ್ಕಳಿಗೆ ಹೆಸರನ್ನಿಡುವಾಗ ಹೆಸರು ಕರೆಯೋದ್ರಿಂದ ನಮ್ಮ ದೇವರ ಸ್ಮರಣೆ ಆಗಬೇಕು, ನಮ್ಮ ಹಿರಿಯರ ಸ್ಮರಣೆ ಆಗಬೇಕು, ನಮ್ಮ ಗುರುಗಳ ಸ್ಮರಣೆ ಆಗಬೇಕು, ಅಂತಹ ಹೆಸರುಗಳನ್ನು ಇಡಬೇಕು. ಅದರಿಂದಾಗಿ ಇಲ್ಲಿ ಇವನಿಗೆ ಪುಣ್ಯಕೀರ್ತಿ ಅಂತ ಇವನ ಹೆಸರು. ಅವನು ಪರಮಧಾರ್ಮಿಕ, ಯಾವ ಧರ್ಮವನ್ನು ಯಾವಾಗ ಮಾಡಬೇಕು ಅಂತನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಅರಿತುಕೊಂಡಿರುವಂತಹ ಈ ವ್ಯಕ್ತಿಗೆ ಅವನಿಗೆ ಒಬ್ಬ ರಾಣಿ ಹೆಂಡತಿ ಇದ್ದಾಳೆ. ಅವಳ ಹೆಸರು ಕೂಡ ತುಂಬ ಚೆನ್ನಾಗಿದೆ, ಚಂದ್ರಾನನ ಅಂತ ಅವಳ ಹೆಸರು. ಆ ಚಂದ್ರಾನನ ಪತಿವ್ರತಾ ಶಿರೋಮಣಿ ಅವಳು. ಗಂಡನನ್ನು ಬಿಟ್ಟು ಬೇರೆಯವರನ್ನು ಕಂಡವಳಲ್ಲ. ಉಳಿದವರೆಲ್ಲರನ್ನೂ ನೋಡೋದಾಗಿದ್ದರೆ ಅವಳ ಅಣ್ಣ ತಮ್ಮಂದಿರಂತನ್ನುವ ಭಾವನೆಯಿಂದೇ ಕಂಡಿರುವಂಥವಳು. ಪತಿಯ ಸೇವೆಯೇ ಪರಮಾತ್ಮನ ಸೇವೆ ಅಂತ ತಿಳಿದುಕೊಂಡು ಅವಳು ದೇವರನ್ನು ನಂಬಿದ ಆ ಹೆಣ್ಣು ಮಗಳು.
ಗಂಡನನ್ನು ವಿಶೇಷವಾಗಿ ಸೇವೆ ಮಾಡಿಕೊಂಡು ಇರತಕ್ಕಂತಹ ವ್ಯಕ್ತಿ. ಆ ಹೆಣ್ಣು ಮಗಳು ಅನ್ಕೋತಾಳಂದ್ರೆ ಒಂದು ದಿವಸ ಅವಳಿಗೆ ಎಲ್ಲ ಜೀವನದಲ್ಲಿ ಸಮೃದ್ಧಿ ಇದೆ, ಸುಖ ಇದೆ, ಇದು ಬೇಕು ಅಂತನ್ನೋ ಹಾಗೇನೇ ಇಲ್ಲ, ಎಲ್ಲವೂ ಇದೆ ಅವಳ ಕಡೆಗೆ ಇದು ಇಲ್ಲದೆ ಇರುವಂತಹ ವಿಷಯವೇ ಇಲ್ಲ, ಎಲ್ಲ ಇದೆ. ಆಗ ಏನು ಅಂದರೆ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತಂದರೆ ಹೇಳ್ತಾರೆ, ಏನಿಲ್ಲಪ್ಪ ಅವಳಿಗೆಲ್ಲ ಇದೆ, ಆದರೆ ಮಕ್ಕಳೇ ಇಲ್ಲ. ಹೇಗೆಂದರೆ ನಮಗೆ ಪುರಾಣ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ಮುಂದೆ ಏನಂತಂದರೆ, ಆ ವ್ಯಕ್ತಿಗೆ ಮಕ್ಕಳೇ ಇಲ್ಲದೆ ಇದ್ದದ್ದಕ್ಕಾಗಿ ಮಕ್ಕಳನ್ನು ಪಡೆಯಬೇಕು ಅಂತ ಆಸೆ ಪಟ್ಟು ಅವರಂತಾರೆ, ಮಕ್ಕಳು ಇಲ್ಲದೆ ಇದ್ದದ್ದಕ್ಕಾಗಿ ಅವಳನ್ನು ಪಡೆಯುವ ಸಂತೋಷವಂತೂ ಇಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೇನೆ ಅಂತಂದರೆ, ಆಗಲಿ ಸ್ವಲ್ಪ ವಿಹಾರ ಮಾಡ್ಕೊಂಡು ಇವತ್ತಿನ ಕಾಲಕ್ಕೆ ಹೇಳೋದಾದರೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಪಿಕ್ನಿಕ್ಕಿಗೆ ಹೋಗಿ ಬರೋಣ, ಆ ಜೋಗ್ ಫಾಲ್ಸಿಗೆ ಹೋಗಿ ಬರೋಣ, ಅಥವಾ ಇಲ್ಲೊಂದು ಯಾವುದೋ ಒಂದು ಇದಕ್ಕೆ ಮೈಸೂರು ಅರಮನೆ ನೋಡ್ಕೊಂಡು ಬರೋಣ, ಹೀಗೆ ಅಂದ್ಕೊಂಡು ಮೋಜು ಮಸ್ತಿಯನ್ನು ಮಾಡಿಕೊಂಡು ನಾವು ನಮಗಿರುವ ಬೇಜಾರನ್ನು ಕಳೆದುಕೊಂಡು ಬರ್ತೇವೆ. ಆಗಿನ ಕಾಲಕ್ಕೆ ಹೇಗೆ ಹೋಗ್ತಾ ಇದ್ರು ಅಂದರೆ, ದೊಡ್ಡ ಚತುರಂಗ ಸೈನ್ಯವನ್ನೇ ತೆಗೆದುಕೊಂಡು ಕಾಡಿಗೆ ಹೋಗಿರ್ತಾ ಇದ್ರಂತೆ. ಕಾಡಿಗೆ ಹೋಗಿ ಅಲ್ಲಿ ಆರಾಮವಾಗಿ ವಾಸವಾಗಿ ಇದ್ದು ಬರ್ತದೆ. ಯಾಕಂದರೆ ಕಾಡಿಗೆ ಹೋದರೆ ಸಾಕು, ಲೋಕದ ಜ್ಞಾನವೇ ಇಲ್ಲ, ಯಾರೂ ಇರೋದಿಲ್ಲ, ಆ ಹಯಾಗಿ ಆರಾಮದ ಇದ್ದು ಬರ್ತಿದ್ರಂತೆ. ಅದಕ್ಕಾಗಿ ಆ ರಾಜ, ಪುಣ್ಯಕೀರ್ತಿ ಅಂತನ್ನುವ ರಾಜ, ಎಲ್ಲರನ್ನೂ ಕೂಡ ಕರೆದುಕೊಂಡು ಚತುರಂಗ ಸೇನೆಯನ್ನು ತೆಗೆದುಕೊಂಡು, ಅಂದರೆ ತನಗೆಷ್ಟು ಬೇಕೋ ಸೇವೆಗೆ, ಅಡಿಗೆ ಸಿದ್ಧ ಮಾಡುವುದಕ್ಕೆ, ತನ್ನ ಕಾಯುವುದಕ್ಕೆ, ತನ್ನ ಜೊತೆಗೆ ಎಷ್ಟು ಜನ ಇರಬೇಕೋ ಅಷ್ಟು ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ತನ್ನ ಹೆಂಡತಿಯಾದ ಚಂದ್ರಾನನ ಅವಳನ್ನೂ ಕೂಡ ಕರೆದುಕೊಂಡು ಮುಂದಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಪ್ರಯಾಣವನ್ನು ಮಾಡಿ ಕಾಡಿಗೆ ಹೋಗ್ತಾ ಇರಬೇಕಾದಾಗ ಅತ್ಯಂತ ರಮಣೀಯವಾದ ಕಾಡು. ಈ ಗಿಡ ಇಲ್ಲ ಅಂತಿಲ್ಲ, ಈ ಔಷಧಿ ಇಲ್ಲ ಅಂತಿಲ್ಲ, ಆ ಕಾಡಿನಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ನೀರಲೆ ಹಣ್ಣಿನ ಗಿಡ, ಅತ್ಯಂತ ಅನೇಕ ವಿಧವಾಗಿರತಕ್ಕಂತಹ ಮಾವಿನ ಗಿಡ, ಕೆಂಪು ಹತ್ತಿಯ ಗಿಡ, ಎಷ್ಟು ಗಿಡಗಳ ಹೆಸರೇನು, ಎಲ್ಲ ಗಿಡಗಳು ತುಂಬಿಕೊಂಡಿದೆ. ಎಲ್ಲ ವಿಧವಾಗಿರತಕ್ಕಂತಹ ಪಕ್ಷಿಗಳು ಇದೆ, ಚಿಲಿಪಿಲಿಯಾಗಿ ಅಲ್ಲಲ್ಲಿ ಸದ್ದು ಮಾಡ್ತಾ ಇದೆ. ಇಂತಹ ಅತ್ಯಂತ ರಮಣೀಯವಾದ ಸುಂದರವಾದ ಇದು. ಈಗಿನ ಕಾಲಕ್ಕೆ ಅಷ್ಟು ರಮಣೀಯ ನೋಡ್ಲಿಕ್ಕೆ ಸಿಗೋದಿಲ್ಲ, ಸ್ವಲ್ಪ ತೆಳಗಿನ ಕಡೆಗೆ ಹೋಗಬೇಕು. ಆ ಕೆಳಗೆ ಅಂದರೆ ಶಿವಮೊಗ್ಗದಿಂದ ಆಚೆ ಕೆಳಗಡೆ ಹೋಗ್ತಾ ಹೋದರೆ ಅದ್ರ ಆಗುಂಬೆ ಘಾಟವನ್ನು ಇಳಿದುಕೊಂಡು ಸಾಕ್ತಾ ಹೋದಂತೆ ಅಲ್ಲಿ ಆ ಬೆಟ್ಟದ ರಮಣೀಯ ದೃಶ್ಯವನ್ನು ನೋಡಿಕೊಂಡೇ ನಮಗೆ ಅಬ್ಬಾ ಎಷ್ಟು ಸುಂದರವಾಗಿದೆ ಅಂತಂತೇವೆ ನಾವು. ಇಷ್ಟನ್ನೇ ನೋಡಿಯೇ ಸುಂದರ ಅಂತನಬೇಕಾದಾಗ ಆಗಿನ ಕಾಲಕ್ಕಿನ್ನೆಷ್ಟು ಪ್ರಪಂಚ ಸುಂದರವಾಗಿತ್ತು ಅಂತನ್ನೋದನ್ನು ಕಲ್ಪನೆ ಮಾಡಬೇಕು. ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ, ಊಹೆಯನ್ನು ಮಾಡಬೇಕು. ಅಂತಹ ಎಲ್ಲ ಕಡೆಗೆ ಸುತ್ತಾಡ್ತಾ ವಿಂಧ್ಯ ಪರ್ವತಕ್ಕೆ ಅಂತ ಹೊರಟು. ಆ ವಿಂಧ್ಯ ಪರ್ವತದಲ್ಲಿ ಹೋಗ್ತಾ ಇರಬೇಕಾದಾಗ ಅಲ್ಲೂ ಕೂಡ ವಿಂಧ್ಯ ಪರ್ವತವನ್ನು ಹತ್ತುತ್ತಾ ವಿಂಧ್ಯ ಪರ್ವತದ ಮೇಲೆ ಶಿಖರಕ್ಕೆ ಹೋಗಿದ್ದಾನೆ. ಶಿಖರಕ್ಕೆ ಹೋಗಬ್ಬಾ, ಸುತ್ತಲೂ ತುಂಬ ಗುಡ್ಡದ ಮೇಲೆ ನಿಂತುಕೊಂಡು ಸುತ್ತಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಸೀನ್ರಿ ಚೆನ್ನಾಗಿದೆ, ಇಲ್ಲೇ ಕೆಲವು ದಿವಸ ಇರೋಣ ಅಂತ ರಾಜ ಅಂದ್ಕೊಂಡಿದ್ದಾನೆ. ಅಲ್ಲೇ ಇದ್ದು ಬಿಟ್ಟಿದ್ದಾರೆ. ನಿತ್ಯದಲ್ಲಿ ಅಲ್ಲೇ ತಮ್ಮ ಸುತ್ತಾಡಿಕೊಂಡು ಬರೋದು, ಅಲ್ಲಿ ಸ್ನಾನವನ್ನು ಮಾಡೋದು, ತಮ್ಮ ಆನಂದದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಪ್ರಸಂಗದಲ್ಲಿ ಒಂದು ದಿವಸ ಏನಾಯ್ತಂದರೆ, ಅದೇ ವಿಂಧ್ಯ ಪರ್ವತದ ಹತ್ತಿರನ ಎಷ್ಟೋ ನೂರಾರು ಜನ ಋಷಿಗಳು ಸೇರಿಕೊಂಡು ಪ್ರಯಾಣವನ್ನು ಮಾಡ್ತಾ ಬರ್ತಾ ಇದ್ದಾರೆ. ರಾಜ ನೋಡಿದ, ಯಾರು ಬರ್ತಾ ಇದ್ದಾರೆ ಅಂತ ನೋಡಿಕೊಂಡರೆ ಬೇರೆ ಯಾರೂ ಅಲ್ಲ, ಮಾಂಡವ್ಯ ಋಷಿಗಳು ಬರ್ತಾ ಇದ್ದಾರೆ. ಮಾಂಡವ್ಯ ಋಷಿಗಳು ಅವರ ಶಿಷ್ಯ ಪರಿವಾರದ ಜೊತೆಗೆ ಬರ್ತಾ ಇದ್ದಾರೆ. ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಸ್ವಾಮಿ ಋಷಿಗಳೇ ನೀವು ಬರಬೇಕು ಅಂತ ಕೇಳಿದ. ಇದು ರಾಜನ ಕರ್ತವ್ಯ, ರಾಜನು ಮಾಡಬೇಕಾದ ಧರ್ಮ. ರಾಜನು ನನ್ನ ಮನೆಗೆ ಬಂದಾಗ ಮಾತ್ರ ಮಾಡ್ತೇನೆ ಅಂತಲ್ಲ, ರಾಜನು ಎಲ್ಲೇ ಇರಲಿ ಗುರುಗಳು, ಹಿರಿಯರು, ಜ್ಞಾನಿಗಳು, ಒಬ್ಬ ಸಜ್ಜನ, ಒಳ್ಳೆ ಉತ್ತಮನಾಗಿರತಕ್ಕಂತಹ ಒಬ್ಬ ಸಾತ್ವಿಕ ಮಾನವೀಯತೆಯನ್ನು ಹೊಂದಿದ ಮನುಷ್ಯ ಬಂದ ಅಂದರೆ ಅವನಿಗೆ ತಕ್ಕ ಗೌರವವನ್ನು ಕೊಡಬೇಕಾದದ್ದು ಕರ್ತವ್ಯ. ಅದರಲ್ಲಿ ಋಷಿಗಳು, ಜ್ಞಾನಿಗಳು, ಅವರು ಮಾಂಡವ್ಯ ಋಷಿಗಳು, ಅವರು ಬಂದಿದ್ದಾರೆ. ಅವರು ಬಂದಾಗಲೇನೆ ಬಿಡ್ತಾನ ಸ್ವಾಗತ ಮಾಡಿದ. ಸ್ವಾಮಿ ನನ್ನ ಇಲ್ಲೇ ಅಲ್ಲೇ ಕಾಡಿಗೆ ಹೋಗಿ ಹಂಗೆ ಇರಲಿಲ್ಲ ಅವನು. ಕಾಡಿಗೆ ವಿಂಧ್ಯ ಪರ್ವತದ ಮೇಲೆ ಒಂದು ಟೆಂಟ್ ಹಾಕ್ಕೊಂಡಿದ್ದ.
ಆ ಟೆಂಟು ಆಗಿನ ಕಾಲದಲ್ಲಿ ಹೆಸರು ಟೆಂಟ್ ಅಂತಿರೋದಿಲ್ಲ, ಆಗ ಕುಟೀರ ಅಂತ ಕರೀತಾರೆ. ಅದೇ ಕುಟೀರಕ್ಕೆ ಟೆಂಟಿಗೆ ಕರೆದ, ಪಾದ ಪ್ರಕ್ಷಾಳನ ಮಾಡಿದ. ಸ್ವಾಮಿ, ನೀವು ಬಂದದ್ದು ಬಹಳ ಸಂತೋಷವಾಗಿದೆ ನನಗೆ. ನೀವು ಏನೂ ಇಲ್ಲ, ನೀವು ಬಿಸಿಗೆ ಅವರಿಗೆ ತಿನ್ನಲಿಕ್ಕೆ ಹಣ್ಣನ್ನು ಕೊಟ್ಟ, ಕಾಲನ್ನು ತೊಳೆದು ಎಲ್ಲವನ್ನೂ ಮಾಡಿ ಮುಂದೆ ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದ್ದೀರಿ ನೀವು, ಎಲ್ಲಿ ಹೋಗ್ತಾ ಇದ್ದೀರಿ? ಪಪ್ರಚ್ಛ ರಾಜ ಉಪಚಾರೈಶ್ಚ ಷೋಡೈಷಿ. ಇಷ್ಟೆಲ್ಲ ಋಷಿಗಳೆಲ್ಲ ಕೂಡ ಸೇರಿಕೊಂಡು ನೀವು ದಯಮಾಡಿ ಹೇಳಬೇಕು, ಮುಂದಿನ ಪ್ರಯಾಣ ನಿಮ್ಮದು ಎಲ್ಲಿದೆ ಅಂತ ಕೇಳಿದ. ಆಗ ಮುಂದಿನ ಪ್ರಯಾಣ ಎಲ್ಲಿದೆ ಅಂತ ಕೇಳಿದಾಗ ಮಾಂಡವ್ಯ ಋಷಿಗಳು ಹೇಳ್ತಾರೆ, ರಾಜ ಒಳ್ಳೆ ನೀನು ಪ್ರಶ್ನೆಯನ್ನು ಮಾಡಿದ್ದೀನಿ, ನೀನು ಹೇಳ್ತೇನೆ ಕೇಳು, ಮುಂದೆ ನಾನು ಎಲ್ಲಿ ಹೋಗ್ತೇನೆ ಅಂದರೆ ಮಾಂಡವ್ಯ ಋಷಿಯೋ ಉವಾಚ ಮಾಂಡವ್ಯ ಉವಾಚ ಶೃಣು ರಾಜನ್ ಪ್ರವಕ್ಷ್ಯಾಮಿ ಯತ್ ಪೃಷ್ಟಂ ಭವತಾನಗ ಇದಾನೀಂ ಗಮ್ಯತೆ ರಾಜನ್ ಚೈತ್ರ ಸ್ನಾನಾರ್ಥಮಾದರಾತ್ ವಿಚಿತ್ರೇ ಸರಯೂ ತೀರ್ಥೆ ಶ್ರೇಷ್ಠ ಅಯೋಧ್ಯಾಪುರೀಂ ಪ್ರತಿ. ಎಲ್ಲಿ ಹೋಗ್ತಾ, ಮುಂದಿನ ಪ್ರಯಾಣ ಎಲ್ಲಿ ಅಂತ ನೀನು ಕೇಳಿದೆಯಲ್ಲ, ನನ್ನ ಮುಂದಿನ ಪ್ರಯಾಣ ಬೇರೆ ಎಲ್ಲೂ ಇಲ್ಲ. ಮುಂದೆ ನಾನು ಚೈತ್ರ ಮಾಸದ ಸ್ನಾನಕ್ಕಾಗಿ ಸರಯೂ ನದಿಯ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ವಿಶೇಷ ಏನಾಯ್ತು, ಈಗ ಚೈತ್ರ ಮಾಸದಲ್ಲಿ ಸರಯೂ ನದಿಯ ಸ್ನಾನ ತುಂಬ ವಿಶೇಷ. ನದಿ ದಂಡೆ ಮೇಲೆ, ಸರಯೂ ನದಿ ದಂಡೆ ಮೇಲೆ ಇರುವಂತಹದ್ದು ಅಯೋಧ್ಯ ಪಟ್ಟಣಕ್ಕೆ ನಾವು ಹೋಗ್ತಾ ಇದ್ದೇವೆ, ಬೇರೆ ಎಲ್ಲೆಲ್ಲೆಲ್ಲೂ ಕೂಡ ಹೋಗ್ತಾ ಇಲ್ಲ ಅಂತನ್ನೋ ಮಾತನ್ನು ಮಾಂಡವ್ಯ ಋಷಿಗಳು ತಿಳಿಸಿಕೊಡ್ತಾರೆ. ಏನು ಸ್ವಾಮಿ, ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಿ ನೀವು, ಇಲ್ಲೇ ಇರ್ಬೋದಾಗಿತ್ತಲ್ಲ ಅಂತ ಕೇಳಿದಾಗ ಮಾಂಡವ್ಯ ಋಷಿಗಳು ಅದ್ಭುತವಾಗಿ ಚೈತ್ರ ಮಾಸದಲ್ಲಿ ಸರಯೂ ನದಿಯ ಸ್ನಾನ ತುಂಬ ವಿಶೇಷ, ಅಲ್ಲಿ ಮಾಡಬೇಕಾದದ್ದು ಕರ್ತವ್ಯ. ಹೀಗೆ ಒಂದೊಂದರಲ್ಲಿ ಒಂದೊಂದು ಸೀಸನ್ ಇರುತ್ತೆ ಅಲ್ಲ, ಒಂದೊಂದು ಹಣ್ಣಿಗೆ ಒಂದೊಂದು ಸೀಸನ್. ಮೇ ಬಂತಂದರೆ ಸಾಕು, ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಹಾಗೆ ಈ ಚೈತ್ರ ಮಾಸದಲ್ಲಿ ನಾವು ಸ್ನಾನ ಮಾಡಬೇಕಂದ್ರೆ ಸರಯೂ ನದಿಯ ಸ್ನಾನವನ್ನು ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಕಾಶಿಯಲ್ಲಿ ಪಂಚಗಂಗೆ ಅಂತ ಇದೆ, ಪಂಚಗಂಗೆ, ಆ ನದಿ ಸ್ನಾನವನ್ನು ಮಾಡೋದು ವಿಶೇಷ. ಕಾರ್ತೀಕ ಮಾಸದಲ್ಲಿ ಕೆಳಗಿನ ಘಟ್ಟ, ಕೆಳಗೆ ಅಂದರೆ ಅರ್ಥ ದಕ್ಷಿಣದ ಕಡೆಗೆ ಇರೋರು, ಈಚೆ ರಾಮೇಶ್ವರ, ಶ್ರೀರಂಗಪಟ್ಟಣ, ಶ್ರೀರಂಗ, ತಿರುಚಿ, ಈಚೆ ತಮಿಳುನಾಡು ಈ ಪ್ರಾಂತದಲ್ಲಿದ್ದವರಿಗೆ ಎಲ್ಲಿಪ್ಪ ಅಷ್ಟು ಕಾಶಿವರೆಗೆ ಹೋಗೋದು ಕಷ್ಟ. ಹಾಗಾದರೆ ಕಾವೇರಿ ಸ್ನಾನವನ್ನೇ ಮಾಡೋದು ನಿಮಗೆ ವಿಶೇಷ. ಅಂದರೆ ಒಂದೊಂದು ಮಾಸದಲ್ಲಿ ಒಂದೊಂದು ನದಿಯ ಸ್ನಾನ ವಿಶೇಷತೆಯನ್ನು ಹೇಳಿದ್ದಾರೆ. ಹಾಗೆ ಚೈತ್ರ ಮಾಸದಲ್ಲಿ ಸರಯೂ ನದಿಯ ಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು. ಅಯೋಧ್ಯ ಪಟ್ಟಣವನ್ನು ಒಂದು ಬಾರಿಯಾದರೂ ಕೂಡ ಅದನ್ನು ನೋಡಬೇಕು ಅಂತನ್ನುವ ಆಸೆ ನಾವು ಇಟ್ಟುಕೊಳ್ಳಬೇಕು. ಅದಕ್ಕಾಗಿ ಸ್ವಾಮಿ ಇದರ ವಿಶೇಷತೆ ಏನು ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ, ರಾಜ ನೀವು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ, ನಾನು ಹೇಳ್ತೇನೆ ಕೇಳು. ಚೈತ್ರ ಮಾಸಕ್ಕೆ ಸಮಾನವಾದ ಮತ್ತೊಂದು ಮಾಸವಿಲ್ಲ, ಅದೇ ಮೊಟ್ಟ ಮೊದಲಿನ ಮಾಸ. ಆ ಚೈತ್ರ ಮಾಸದಲ್ಲಿ ಮಾಡುವ ಸ್ನಾನವಾಗಲಿ, ದಾನವಾಗಲಿ, ಧರ್ಮ, ಶ್ರಾದ್ದ, ಪಿತೃತರ್ಪಣ, ಇದೆಲ್ಲ ದೇವರ ಪೂಜೆ ಎಲ್ಲಕ್ಕೂ ಕೂಡ ವಿಶೇಷವಾಗಿ ಕೋಟಿ ಪಟ್ಟು ಹೆಚ್ಚು ಪುಣ್ಯವನ್ನು ತಂದು ಕೊಡುವಂತಹದ್ದು. ಅಷ್ಟೇ ಅಲ್ಲ, ಚೈತ್ರ ಮಾಸದಲ್ಲಿ ಇಷ್ಟು ಪುಣ್ಯ ಕೊಡ್ಲಿಕ್ಕೆ ದೇವರು ಬಂದಿದ್ದಾನೆ, ಆಗ ಮಾಡದೇ ಇದ್ದರೆ ಹೇಗಾಗತ್ತೆ? ಏನೂ ಮಾಡೋದಿಲ್ಲ, ಹಾಯಾಗಿ ನನ್ನ ಮನೆಯಲ್ಲಿ 9 ಗಂಟೆಯವರೆಗೆ ಡನ್ಲಪ್ ಗಾದಿ ಮೇಲೆ ಚೆನ್ನಾಗಿ ಮಲಗಿಬಿಟ್ಟು ಏನೇನೇನೇನೂ ಮಾಡದೇನೆ ಹಾಗೆ ಇದ್ದರೆ ಹೇಗಾಗತ್ತೆ ಅಂದರೆ, ಮನೆಯಲ್ಲಿ ವಾಸ್ತು ಶಾಸ್ತ್ರಾನುಸಾರವಾಗಿ ಸಕಲ ಲಕ್ಷಣ ಒಳ್ಳೆ ನೋಡ್ರಿ. ಈಶಾನ್ಯ ದಿಕ್ಕಿಗೆ ದೇವಮೂಲೆಗೆ ದೇವರ ಮನೆ, ಅಗ್ನಿ ಮೂಲೆಗೆ ಅಡಿಗೆ ಮನೆ, ಈಚೆ ತೆಳಗಡೆ ಮಾಸ್ಟರ್ ಬೆಡ್ರೂಮು, ಆಯಾ ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆ ಕಟ್ಟಿಸಿ ಆ ಮನೆಯಲ್ಲಿ ಎಲ್ಲ ಕಡೆಗೆ ಸಾಮಾನುಗಳನ್ನು ಇಡೋದಲ್ಲ, ಎಸೆದು ಬಿಡ್ತಾರೆ. ತಂದು ಸಾಮಾನುಗಳನ್ನು ಸರಿಯಾಗಿ ಹೊಂದಿಸದೇನೆ ಇಟ್ಟು ಬಿಟ್ಟರು, ಎಸೆದು ಬಿಟ್ಟರೆ ಹೇಗೆ ಕಾಣಿಸುತ್ತೆ? ಚೆನ್ನಾಗಿ ಕಾಣಿಸೋದಿಲ್ಲ. ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಯಾವ ವಸ್ತುಗಳು ಯಾವ ಸ್ಥಳದಲ್ಲಿರಬೇಕೋ ಅಲ್ಲಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದೇ ರೀತಿಯಾಗಿ ಒಳ್ಳೆ ಅತ್ಯುತ್ತಮವಾಗಿರತಕ್ಕಂತಹ ಚೈತ್ರ ಮಾಸ ಬಂದಿದೆ. ಆಗ ಸ್ನಾನವನ್ನು ಮಾಡೋದನ್ನು ಬಿಟ್ಟು ಏನೋ ಮಾಡಿಬಿಟ್ರೆ ಅದೇ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲದೇನೆ ಶಾಕಂತು ಯದ್ಲವನಂ ನೇಹೀನಂ ನ ಶೋಭತೆ ಸರ್ವ ಗುಣೋಪಪನ್ನಂ. ಒಳ್ಳೆ ತುಂಬ ಚೆನ್ನಾಗಿರುವಂತಹ ಎಲ್ಲ ತರಕಾರಿ
ತರಕಾರಿಗಳನ್ನು ಹಾಕಿ ಪಲಾವ್ ಅಂತಂತೀವಲ್ಲ, ಅನ್ನದಿಂದ ಮಾಡುವ ರೈಸ್ ಭಾತ್ ಅಂತ ಕರೀತಾರೆ ಅದಕ್ಕೆ. ಎಲ್ಲ ತರಕಾರಿ ಹಾಕಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಹಾಕಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿ ಘಮ್ ಅಂತ ವಾಸನೆ ಬರ್ತಾ ಇದೆ, ತೆಳಗಿಡಿಸಿರುತ್ತೇವೆ, ಉಪ್ಪೇ ಹಾಕಿರೋದಿಲ್ಲ. ಏನಾಯಿತು? ಉಪ್ಪು ಇಲ್ಲದ ರುಚಿ ಇಲ್ಲವೇ ಇಲ್ಲ. ಎಲ್ಲ ಹಾಕಿದ್ದೇವೆ, ಉಪ್ಪಿಲ್ಲ. ಹಾಗೆ ಅದೇ ರೀತಿಯಾಗಿ ಎಲ್ಲವನ್ನೂ ಮಾಡ್ತೇವೆ. ಚೈತ್ರ ಮಾಸದಲ್ಲಿ ಸರಿಯೂ ನದಿಯ ಸ್ನಾನವನ್ನು ಮಾಡದೇ ಇದ್ರೆ ಹೇಗಾಗಬೇಕು? ಹಾಗಾಗತ್ತಪ್ಪ. ಆದ್ದರಿಂದಾಗಿ ವಿಶೇಷವಾಗಿ ನಿನಗೆ ಹೇಳುತ್ತೇನೆ ಕೇಳು. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನದಿ ಸ್ನಾನವನ್ನು ಮಾಡಬೇಕಾಗಿರುವಂಥದ್ದು